ಅಲ್ಪಸಂಖ್ಯಾತ ಸಮುದಾಯದ ನಾಯಕರು ಅಥವಾ ಅಲ್ಪಸಂಖ್ಯಾತ ಸಮುದಾಯದ ಜನರು ರಾಜ್ಯ ಸರ್ಕಾರದ ಮೇಲೆ ಸಿಟ್ಟಾಗಿದ್ದಾರೆ ಅನ್ನುವಂತ ಒಂದು ಕಾರಣಕ್ಕೆ ಹಿಜಾಬ್ ನಿಷೇಧ ರದ್ದಾಯಿತಾ ಅನ್ನುವಂತ ಚರ್ಚೆ ಈಗ ಆಗ್ತಾ ಇದೆ. ಮುಸ್ಲಿಂ ಸಿಟ್ಟು ಶಮನಕ್ಕಾಗಿ ಹಿಜಾಬ್ ನಿಷೇಧ ರದ್ದು ಮಾಡುತ್ತಾ ರಾಜ್ಯ ಸರ್ಕಾರ. ಅಲ್ಪಸಂಖ್ಯಾತ ಸಮುದಾಯದ ಸಿಟ್ಟು ತಣ್ಣಗಾಗಿಸಲು ನಿರ್ಧಾರವನ್ನ ಕೈಗೊಂಡ್ರ. ಮುಸ್ಲಿಂ ಸಮಾವೇಶಕ್ಕೆ ಹೆದರಿದ್ದ ರಾಜ್ಯ ಸರ್ಕಾರ ಅನ್ನೋ ಪ್ರಶ್ನೆ. ಕೈ ಸರ್ಕಾರದ ವಿರುದ್ಧ ಮುಸ್ಲಿಂ ಸಮುದಾಯದಿಂದ ಸಮಾವೇಶ. ಮೇ 16ಕ್ಕೆ ಬೆಂಗಳೂರಿನಲ್ಲಿ ಬೃಹತ್ ಸಮಾವೇಶ ಆಯೋಜನೆ ಮಾಡಲಾಗಿದೆ. ಸುದ್ದಿಗೋಷ್ಠಿ ನಡೆಸಿ ಅಸಮಾಧಾನವನ್ನ ಹೊರಹಾಕಿದ್ದಂತಹ ಸಮುದಾಯ ಹೀಗಾಗಿ ದಿಢೀರಾಗಿ ಹಿಜಾಬ್ ನಿಷೇಧವನ್ನ ರದ್ದು ಮಾಡಿದ್ದ ಆದೇಶ ಅಥವಾ ಈ ರೀತಿಯಾಗಿ ಆದೇಶವನ್ನ ಕೊಟ್ಟಿದ್ದ ರಾಜ್ಯ ಸರ್ಕಾರ ಅನ್ನುವಂತ ಪ್ರಶ್ನೆ. ಇನ್ನು ರಾಜ್ಯ ಸರ್ಕಾರದಿಂದ ಹಿಜಾಬ್ ನಿಷೇಧಿಸಿದ್ದ ಆದೇಶ ರದ್ದಾಗಿದೆ. ಈಗ ಶಾಲಾ ಕಾಲೇಜುಗಳಲ್ಲಿ ಹಿಜಾಬ್ ನಿಷೇಧ ಮಾಡಿತ್ತು, ಇದೆಲ್ಲವೂ ಕೂಡ ಈಗ ರದ್ದು ಮಾಡಲಾಗಿದೆ. ಹಾಗಾಗಿ ಇದೀಗ 2022ರ ಆದೇಶವನ್ನ ರದ್ದುಪಡಿಸಿದೆ ರಾಜ್ಯ ಸರ್ಕಾರ. ಹಾಗಾಗಿ ಎಲ್ಲೋ ಒಂದು ರೀತಿಯಾಗಿ ಇದು ಈ ಹಿಂದೆ ಚುನಾವಣೆಯ ಸಂದರ್ಭದಲ್ಲಿ ಏನೆಲ್ಲ ಗಲಾಟೆಗಳಾಯಿತು ಅಥವಾ ಅಲ್ಪಸಂಖ್ಯಾತರು ರಾಜ್ಯ ಸರ್ಕಾರದ ವಿರುದ್ಧ ಸುದ್ದಿಗೋಷ್ಠಿಯನ್ನ ಮಾಡೋ ಮೂಲಕ ರಾಜ್ಯ ಸರ್ಕಾರದ ವಿರುದ್ಧ ಆಕ್ರೋಶವನ್ನ ಹೊರಹಾಕಿದ್ರು ಅಥವಾ ನಮ್ಗೆಲ್ಲೋ ಕಡೆಗಣಿಸ್ತಾ ಇದ್ದಾರೆ, ಬೇಕಾಗಿರುವಂತಹ ಸಂದರ್ಭದಲ್ಲಿ ನಮ್ಮನ್ನ ಬಳಸ್ಕೊಂಡ್ರು, ಅದಾದ ನಂತರ ಒಂದು ಟಿಕೆಟ್ ಕೊಟ್ಟಿಲ್ಲ ಅಥವಾ ನಮ್ಮನ್ನ ಮುಂದೆ ಬರ್ಲಿಕ್ಕೆ ಬಿಡ್ಲಿಲ್ಲ, ಈ ರೀತಿಯಾದಂತಹ ಆರೋಪಗಳು ಕೇಳಿ ಬಂದಿದ್ದು ಅಲ್ಪಸಂಖ್ಯಾತದ ಸಮುದಾಯದ ನಾಯಕರಿಂದ. ಹಾಗಾಗಿ ಇದೆಲ್ಲವೂ ಕೂಡ ಒಂದು ನಾರ್ಮಲ್ಗೆ ಪ್ಯಾಚಪ್ ಮಾಡ್ಲಿಕ್ಕೆ ಏನಾದ್ರೂ ಈಗ ರಾಜ್ಯ ಸರ್ಕಾರ ಇಂತಹ ಕ್ರಮವನ್ನ ತಗೊಳ್ತಾ ಅನ್ನುವಂತ ಚರ್ಚೆ ಈಗ ಸದ್ಯಕ್ಕೆ ಆಗ್ತಾ ಇದೆ. ಕಾರಣ ಏನು ಅಂತಂದ್ರೆ ಈಗ ಈ ಒಂದು ಹಿಜಾಬ್ ನಿಷೇಧ ಏನಿತ್ತು ಶಾಲಾ ಕಾಲೇಜುಗಳಲ್ಲಿ ಇದನ್ನ ಈಗ ರದ್ದು ಮಾಡಿದೆ. ಈ ಕುರಿತು ನಿನ್ನೆ ಅಷ್ಟೇ ಇಲ್ಲಿ ಶಿಕ್ಷಣ ಇಲಾಖೆಯ ಸಚಿವರು ಮಧು ಬಂಗಾರಪ್ಪ ಸುದ್ದಿಗೋಷ್ಠಿ ನಡೆಸಿ ಮಾಹಿತಿಯನ್ನ ಕೊಟ್ಟಿದ್ರು. ಕೇವಲ ಹಿಜಾಬ್ ಅಲ್ಲ, ಹಿಜಾಬ್ ಇರ್ಬೋದು ಅಥವಾ ಕೇಸರಿ ಪೇಟ ಇರ್ಬೋದು, ಜನಿವಾರ ಇರ್ಬೋದು, ಇದೆಲ್ಲವೂ ಕೂಡ ಹಾಕೊಂಡು ಹೋಗಬಹುದು ಅಂತ ಹೇಳಿ ನಿನ್ನೆ ಅಷ್ಟೇ ಒಂದು ಅಧಿಕೃತವಾಗಿ ಮಾಹಿತಿಯನ್ನ ಕೊಟ್ಟಿದ್ರು. ಹಾಗಾಗಿ ಇದೆಲ್ಲವೂ ಕೂಡ ಅಲ್ಪಸಂಖ್ಯಾತ ಸಮುದಾಯದ ಸಿಟ್ಟನ್ನ ತಣ್ಣಗಾಗಿಸಲು ಏನಾದರೂ ಇಂಥ ನಿರ್ಧಾರವನ್ನ ತಗೊಳ್ತಾ ರಾಜ್ಯ ಸರ್ಕಾರ ಅಥವಾ ಅಲ್ಪಸಂಖ್ಯಾತರ ಸಮುದಾಯದವರು ಏನು ಸುದ್ದಿಗೋಷ್ಠಿಯನ್ನ ಮಾಡೋ ಮೂಲಕ ಅಥವಾ ಬೇರೆ ಬೇರೆ ರೀತಿಯಾಗಿ ಇಡೀ ರಾಜ್ಯದಲ್ಲಿ ಏನೆಲ್ಲ ಚರ್ಚೆ ಆಯಿತು ಇತ್ತೀಚೆಗೆ ಉಪಚುನಾವಣೆಯ ಸಂದರ್ಭದಲ್ಲಿ ಅಂತಂದ್ರೆ ಉಪಚುನಾವಣೆ ಬಾಗಲಕೋಟೆ ಮತ್ತೆ ದಾವಣಗೆರೆ ದಕ್ಷಿಣಗೆ ಏನ್ ಚುನಾವಣೆ ಆಯ್ತಲ್ಲ ಆ ಸಂದರ್ಭದಲ್ಲಿ ಏನೆಲ್ಲ ಆಗಿದೆ ಬೆಳವಣಿಗೆಗಳು ಅಂತ ಹೇಳಿ ಗಮನಿಸಿದೀವಿ. ಅವಾಗ ಅವರಿಗೆ ಟಿಕೆಟ್ ಕೊಟ್ಟಿಲ್ಲ ಅಂತ ಹೇಳಿ ಕೇವಲ ದಾವಣಗೆರೆ ಅಲ್ಲ ಹಲವು ಕಡೆಯಲ್ಲಿ ಸುದ್ದಿಗೋಷ್ಠಿಯನ್ನ ಮಾಡೋ ಮೂಲಕ ಮುಸ್ಲಿಂ ಸಮುದಾಯದ ನಾಯಕರು ರಾಜ್ಯ ಸರ್ಕಾರದ ವಿರುದ್ಧ ಆಕ್ರೋಶವನ್ನ ಹೊರಹಾಕಿದ್ರು. ಯಾಕೆ ನಮ್ಗೆ ಈ ರೀತಿಯಾಗಿ ಮೋಸ ಮಾಡಿದ್ರಿ ಅಥವಾ ನಮ್ಮನ್ನ ಕಡೆಗಣಿಸಿದ್ರ, ಟಿಕೆಟ್ ಕೊಡ್ಲಿಲ್ಲ, ಒಂದೇ ಒಂದು ಟಿಕೆಟ್ ಕೊಟ್ಟಿಲ್ಲ ಅಂತ ಹೇಳಿ ಬಹಳಷ್ಟು ಆಕ್ರೋಶವನ್ನ ಹೊರಹಾಕಿದ್ರು. ಇದು ಮುಂಬರುವಂತ ಚುನಾವಣೆಗೂ ಕೂಡ ಎಫೆಕ್ಟ್ ಆಗುತ್ತೆ ಅಂತ ಹೇಳಿ ಕಾಂಗ್ರೆಸ್ ಹೈಕಮಾಂಡ್ ನಿಂದ ಒಂದು ಸೂಚನೆ ಬರುತ್ತೆ. ಅಂತಂದ್ರೆ ಮುಂಬರುವಂತ ಚುನಾವಣೆಯಲ್ಲಿ ಏನಾದ್ರೂ ಮುಸ್ಲಿಂ ಸಮುದಾಯದಿಂದ ನಿಮಗೆ ಮತ ಬ್ಯಾಂಕು ಅಥವಾ ಮತಗಳು ಸಿಕ್ಕಿಲ್ಲ ಅಂತಂದ್ರೆ ಅವಾಗ ಏನ್ ಮಾಡ್ತೀರಿ, ಇದು ಅವಾಗ್ಲೂ ಕೂಡ ಎಫೆಕ್ಟ್ ಆಗಬಹುದಲ್ಲ ಅಂತ ಹೇಳಿ ಒಂದು ಸೂಚನೆ ಬಂದಿತ್ತು. ತಿಳುವಳಿಕೆ ಪ್ರಕಾರ 65ರಿಂದ ಶಾಲಾ ಕಾಲೇಜುಗಳಲ್ಲಿ ಸಮವಸ್ತ್ರ ಇದೆ. ಆಯಾ ಶಾಲಾ ಕಾಲೇಜುಗಳಲ್ಲಿ ವಸ್ತ್ರ ಸಂಹಿತೆಯನ್ನು 69ರಿಂದ ಕಡ್ಡಾಯಗೊಳಿಸಲಾಗಿದೆ. ಯಾಕೆ ಇದನ್ನು ತಂದ್ವಿ ಅನ್ನೋದನ್ನು ಅವತ್ತು ಬಹಳ ಸ್ಪಷ್ಟವಾಗಿ ಉಲ್ಲೇಖ ಮಾಡಿದ್ದಾರೆ. ಮಕ್ಕಳಲ್ಲಿ ಯಾವುದೇ ರೀತಿಯ ಭೇದ ಭಾವವನ್ನು ತರಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಯೂನಿಫಾರ್ಮನ್ನು ಅಳವಡಿಸುವಂಥ ಕೆಲಸವನ್ನು ಮಾಡಿದರು. ಈಗ ಸರ್ಕಾರ ಮತೀಯ ಚಿಹ್ನೆಗಳನ್ನು ಬಳಸೋದಕ್ಕೆ ಅವಕಾಶ ಕೊಟ್ಟಿದೆ. ಹಾಗಾದರೆ ಯೂನಿಫಾರ್ಮಿನ ಭಾಗನ ಮತೀಯ ಚಿಹ್ನೆ ಸ್ಪಷ್ಟಪಡಿಸಬೇಕು. ಮತೀಯ ಚಿಹ್ನೆ ಬೇರೆ, ಸಂಸ್ಕೃತಿಯ ಚಿಹ್ನೆ ಬೇರೆ. ಹಿಜಾಬು ಮತೀಯ ಚಿಹ್ನೆನ ಸಂಸ್ಕೃತಿಯ ಚಿಹ್ನೆನ ಸ್ಪಷ್ಟಪಡಿಸಲಿ. ಹಿಜಾಬ್ ಇರಬಾರ್ದು ಅಂತ ನಾವು ಹೇಳಲ್ಲ. ಶಾಲೆಗಳಲ್ಲಿ ಇರಬೇಕಾ, ಶಾಲೆಗಳಲ್ಲಿ ಯೂನಿಫಾರ್ಮ್ ಮಾತ್ರ ಇರಬೇಕೋ ಹಿಜಾಬು ಇರಬೇಕಾ? ಹಿಜಾಬ್ ಪಾರ್ಟ್ ಆಫ್ ಯೂನಿಫಾರ್ಮ್ ಆದರೆ ಯಾರೂ ಪ್ರಶ್ನಿಸೋಕೆ ಅವಕಾಶ ಇಲ್ಲ. ಹಿಜಾಬ್ ಪಾರ್ಟ್ ಆಫ್ ಯೂನಿಫಾರ್ಮ್ ಅಲ್ಲದೆ ಇದ್ದರೆ ಅದನ್ನು ಬಳಸೋದು, ಅದನ್ನು ಹೇಗೆ ಸರ್ಕಾರ ಸಮರ್ಥನೆ ಮಾಡುತ್ತೆ? ಶಾಲಾ ಕಾಲೇಜುಗಳಲ್ಲಿ ಟೈ ಪಾರ್ಟ್ ಆಫ್ ಯೂನಿಫಾರ್ಮ್ ಇದೆ. ಇಂಥದೇ ಕಲರ್ನ ಬಟ್ಟೆ ಇರಬೇಕು ಅಂತ ಯೂನಿಫಾರ್ಮ್ನಲ್ಲಿ ನಿಗದಿ ಮಾಡಿರ್ತಾರೆ. ಹಾಫ್ ತೋಳಿರಬೇಕೋ, ಫುಲ್ ತೋಳಿರಬೇಕೋ, ಸ್ಕರ್ಟ್ ಇರಬೇಕೋ, ಸಿಲ್ವರ್ ಕಮೀಸ್ ಇರಬೇಕೋ,
ಸೀರೆ ಇರಬೇಕು. ಇದನ್ನು ಆಯಾ ಶಾಲಾ ಕಾಲೇಜುಗಳು ಯೂನಿಫಾರ್ಮ್ ನಿಗದಿ ಮಾಡಿರ್ತವೆ, ಯಾವ ಕಲರ್ ಇರಬೇಕು, ಬಾರ್ಡರ್ ಹೇಗಿರಬೇಕು ಅಂತ. ಅಲ್ಲಿ ಹಿಜಾಬ್ ಪಾರ್ಟ್ ಆಫ್ ಯೂನಿಫಾರ್ಮ್ ಆಗಿದ್ದರೆ ಯಾರು ಪ್ರಶ್ನೆ ಮಾಡುವಂತಿಲ್ಲ. ಹಿಜಾಬ್ ಪಾರ್ಟ್ ಆಫ್ ಯೂನಿಫಾರ್ಮ್ ಅಲ್ಲದೆ ಇದ್ದರೆ ಸರ್ಕಾರ ಏನು ಹೇಳುತ್ತೆ ಈ ವಿಷಯದಲ್ಲಿ ಬೇಕು. ಮತ್ತು ನೀವು ಕೇಸರಿ ಧಾರ್ಮಿಕ ಚಿಹ್ನೆ ಅಲ್ಲ ಅಂತ ಹೇಳುವ ಅಧಿಕಾರ ನಿಮ್ಗೆ ಯಾರು ಕೊಟ್ಟವರು? ನೀವೇನು ಧಾರ್ಮಿಕ ಪಂಡಿತರಾ? ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ವಿನುತಾ. ಈಗ 2022ರಲ್ಲಿ ಬಿಜೆಪಿ ಸರ್ಕಾರ ಈ ಒಂದು ಹಿಜಾಬ್ನ ನಿಷೇಧ ಮಾಡಿತ್ತು ಶಾಲಾ ಕಾಲೇಜುಗಳಲ್ಲಿ. ಈಗ ಬಿಜೆಪಿ ಸರ್ಕಾರ ನಿಷೇಧ ಮಾಡಿದಂತ ಆ ಒಂದು ನೀತಿಯನ್ನ ಈಗ ರಾಜ್ಯ ಸರ್ಕಾರ ಇದನ್ನ ರದ್ದು ಮಾಡಿದೆ. ಇದು ಏನಕ್ಕಿರಬಹುದು? ಮುಂದಿನ ದಿನಗಳಲ್ಲಿ ಏನೆಲ್ಲ ಬೆಳವಣಿಗೆ ಆಗಬಹುದು ಈ ಒಂದು ವಿಚಾರದಲ್ಲಿ? 2022ರ ಒಂದು ಆದೇಶವನ್ನ ನಿನ್ನೆ ಮೂಲಕ ಬಹಿರಂಗಪಡಿಸಿರುವಂತದ್ದು, ಅಂದ್ರೆ ಆ ಒಂದು ಆದೇಶವನ್ನ ಹಿಂಪಡೆಯಲಾಗಿರುವಂತದ್ದನ್ನ ಈ ಒಂದು ನಮ್ಮ ಸರ್ಕಾರ ಶಾಲಾ ಕಾಲೇಜುಗಳಲ್ಲಿ ಒಂದು ರೀತಿಯಲ್ಲಿ ಹಿಜಾಬ್ ಅನ್ನ ಧರಿಸೋದಕ್ಕೆ ಪರ್ಮಿಷನ್ ಅನ್ನ ಕೊಡ್ಲಾಗಿದೆ ಅಂತ. ಯಾಕಂದ್ರೆ ಅದನ್ನ ಸಾಕಷ್ಟು ವಿವಾದಗಳು ಕೇಳಿ ಬರ್ತಾನೆ ಇತ್ತು, ಹಿಜಾಬ್ಗೆ ಪರ್ಮಿಷನ್ ಕೊಡ್ಬೇಕು ಅಂತ. ಇಲ್ಲಿ ಡೈರೆಕ್ಟ್ ಆಗಿ ನಾವು ಹಿಜಾಬ್ಗೆ ಪರ್ಮಿಷನ್ ಕೊಡ್ತೀವಿ ಅಂತ ಹೇಳೋ ತಾಕತ್ತಿಲ್ದಲೆ ನಮ್ಮ ಸರ್ಕಾರದವರು ಇಂಡೈರೆಕ್ಟ್ ಆಗಿ ಕೋರಿಗೆ ಬಟ್ಟೆ ಸುತ್ತು ಹೊಡೆದಂಗಿರೋವಂಥದ್ದು. ಯಾಕಂದ್ರೆ ಅದಕ್ಕೆ ಪರ್ಯಾಯವಾಗಿ ಸಾಲಗಳನ್ನ ಮತ್ತೆ ರುದ್ರಾಕ್ಷಿಗಳನ್ನ ಪೇಟೆಗಳನ್ನ ಧರಿಸೋದಕ್ಕೂ ಕೂಡ ನಾವು ಪರ್ಮಿಷನ್ ಕೊಡ್ತಾ ಇದ್ದೀವಿ ಅನ್ನುವಂತಹ ಆಂಗಲ್ ಅನ್ನ ಇಟ್ಕೊಂಡು ಇಂಡೈರೆಕ್ಟ್ ಆಗಿ ಹಿಜಾಬ್ಗನ್ನ ಒತ್ತು ನೀಡುವಂತಹ ಕೆಲಸಕ್ಕೆ ನಮ್ಮ ಒಂದು ರಾಜ್ಯ ಸರ್ಕಾರ ಮುಂದಾಗಿರುವಂತದ್ದು. ಹಿಂದೆ ಒಂದು ಶಾಲಾ ಕಾಲೇಜುಗಳಲ್ಲಿ ಸಮವಸ್ತ್ರ ನಿಯಮವನ್ನ ಎಲ್ಲರಿಗೂ ಕೂಡ ಏಕ ರೀತಿಯ ಸಮವಸ್ತ್ರವನ್ನ ಒಂದು ಕಡ್ಡಾಯ ಮಾಡಲಾಗಿತ್ತು. ಆ ಒಂದು ಆದೇಶವನ್ನ ನಿನ್ನೆಯಿಂದಲೇ ಜಾರಿಗೆ ಬರುವಂತೆ ಇದೀಗ ಹಿಂಪಡೆಯಲಾಗುವಂತದ್ದು. ಈಗ ಇವತ್ತು ಸರ್ಕಾರದ ನಿರ್ಧಾರ ಇಡೀ ರಾಜ್ಯದಾದ್ಯಂತ ಒಂದು ಭಾರಿ ಚರ್ಚೆ ಮತ್ತೆ ವಿವಾದಕ್ಕೆ ಗ್ರಾಸವಾಗಿರುವಂತದ್ದು. ರೋಶ್ನಿ, 2022ರಲ್ಲಿ ಫೆಬ್ರವರಿ ತಿಂಗಳಲ್ಲಿ ಒಂದು ಬಿಜೆಪಿ ಸಮವಸ್ತ್ರವನ್ನ ಕುರಿತು ಮಹತ್ವದ ಆದೇಶವನ್ನ ಹೊರಡಿಸಿತ್ತು. ಸಮಾನತೆ ಮತ್ತು ಏಕತೆಯ ದೃಷ್ಟಿಯಿಂದ ಎಲ್ಲರೂ ಕೂಡ ಏಕತೆಯನ್ನ ಬಿಂಬಿಸುವಂತಹ ಸಮವಸ್ತ್ರವನ್ನ ಶಾಲೆಗಳಲ್ಲಿ ಧರಿಸಬೇಕು. ಯಾವುದೇ ರೀತಿಯ ಧಾರ್ಮಿಕ ಆಚರಣೆಗಳಿಗೆ ಇಲ್ಲಿ ಆದ್ಯತೆ ಇಲ್ಲ. ಶಾಲೆ ಅಂದ್ಮೇಲೆ ಅಲ್ಲಿ ಎಲ್ಲರೂ ಕೂಡ ಒಂದೇ ಅನ್ನುವಂತ ಭಾವನೆಯಿಂದ ಎಲ್ಲರೂ ಕೂಡ ಶಾಲೆಯಲ್ಲಿ ಕಲಿಬೇಕು ಶಿಕ್ಷಣವನ್ನ ಅನ್ನುವಂತಹ ಮಹತ್ವದ ಆದೇಶವನ್ನ ನಮ್ಮ ರಾಜ್ಯ ಸರ್ಕಾರ ಇದೀಗ ಹಿಂಪಡೆಯುವಂತದ್ದು. ಇದು ಈಗ ಸಾಕಷ್ಟು ಒಂದು ಚರ್ಚೆಗೆ ಗ್ರಾಸವಾಗ್ತಾ ಇರುವಂತದ್ದು. ಇನ್ನ ಈ ಒಂದು ಇದೇ ಶೈಕ್ಷಣಿಕ ವರ್ಷದಿಂದ ಈ ಒಂದು ವರ್ಷ ಸಂಹಿತೆ ಜಾರಿಗೆ ಬರ್ತಾ ಇರುವಂತದ್ದು. ಜೊತೆಗೆ ಇವತ್ತು ನಿಟ್ಟಿನಲ್ಲಿ ಇನ್ನ ಯಾವೆಲ್ಲ ಒಂದು ಆದೇಶದಲ್ಲಿ ಏನೆಲ್ಲ ಇದೆ ಅಂತ ನಾವು ನೋಡಿದ್ರೆ ಜನಿವಾರವಾಗಿರ್ಬೋದು, ರುದ್ರಾಕ್ಷಿ ಆಗಿರ್ಬೋದು, ಇವೆಲ್ಲವನ್ನು ಕೂಡ ಶಾಲೆಗೆ ಧರಿಸಿಕೊಂಡು ಬರುವಂತಹ ಒಂದು ಅವಕಾಶವನ್ನ, ಪೇಟವನ್ನ ಧರಿಸುವುದಕ್ಕೆ ಮತ್ತೆ ಪವಿತ್ರ ದಾರಗಳ ಶಿವದಾರ, ಲಿಂಗವನ್ನ ಪ್ರತಿಯೊಂದನ್ನು ಕೂಡ ಧರಿಸುವಂತಹ ಅವಕಾಶವನ್ನ ಇದಕ್ಕೆ ನೀಡಲಾಗಿತ್ತು. ಆದ್ರೆ ಇನ್ನ ನಿನ್ನೆ ನಡೆದಂತಹ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಸಾಕಷ್ಟು ಚರ್ಚೆಗಳು ಕೂಡ ಇಲ್ಲಿ ಆಗಿದ್ದು, ಆ ಒಂದು ಸಂದರ್ಭದಲ್ಲಿ ಕೇಸರಿ ಶಾಲು ವಿಚಾರ ಕೂಡ ಹಿನ್ನೆಲೆಗೆ ಬಂದಿತ್ತು. ಆದ್ರೆ ಕೇಸರಿ ಶಾಲನ್ನ ಧರಿಸೋದಕ್ಕೆ ಪರ್ಮಿಷನ್ ಬಗ್ಗೆ ಯಾವುದೇ ರೀತಿಯ ಸ್ಪಷ್ಟನೆಯನ್ನ ಇದುವರೆಗೂ ಕೂಡ ಓಕೆ ಸರ್, ಥ್ಯಾಂಕ್ ಯು ವಿನುತಾ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.